ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜಯದತ್ತ ಹೆಗಡೆ. ಇವತ್ತು ನಾನು ಕೃಷಿ ಮತ್ತು ಮಲೆನಾಡು ಗಿಡ್ಡಕ್ಕೆ ಸಂಬಂಧಪಟ್ಟಂಥ ಒಂದು ಅತ್ಯಮೂಲ್ಯ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಶೇರ್ ಮಾಡಿ. ವಿಷಯ ಏನಪ್ಪ ಅಂದರೆ, ಈ ಮತ್ತು ಆಕಳಕ್ಕೆ ಹೆಣ್ಣು ಕರು ಮತ್ತು ಒಂದು ಗಂಡು ಕರು ಉಂಟು. ಅದನ್ನ ಯಾರ ಮನೆಗೆ ಹೋಗ್ತಾ ಇದ್ದೀರಾ ಈಗ? ಇದೇ ತರ ಇನ್ನ 2 ಜೋಡಿ ಇದೆ. ಟೋಟಲ್ 3 ಜೋಡಿ ಆಗುತ್ತೆ. ನಾವು ಇದನ್ನ ಒಂದು ಹಾಸನ್ ಅವ್ರಿಗೆ, ಒಂದು ಮಂಡ್ಯ ಹತ್ರ ಮದ್ದೂರು ಅವ್ರಿಗೆ ಒಬ್ರು, ಮತ್ತೆ ಇನ್ನೊಂದು ಬೆಂಗಳೂರು ಅವ್ರಿಗೆ. ಇವ್ರು 3 ಒಬ್ರು DC ಅವರೊಬ್ರು ಇದ್ದಾರೆ, ಅವ್ರಿಗೆ ಒಬ್ರು ಕೊಡ್ಬೇಕು ರಿಲೇಷನ್. ಮತ್ತೆ ನಮ್ಮ ಭಾಗದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆಲ್ಲ ಹೋಗುತ್ತೆ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಾಮಾನ್ಯ ರೈತರು ಕೊಡ್ತೇವೆ, ನಾವು ಅವ್ರ ಜೊತೆ ಮಾತಾಡ್ತಾರೆ. ಯಾರು ಬೇಕಾದ್ರೂ ಸಂಪರ್ಕ ಮಾಡಬಹುದು. ಮತ್ತೆ ಈಗ ಸಾಕ್ಲಿಕ್ಕೆ ಅಶಕ್ತರಾದಂಥವರು ಇದನ್ನ ತಮಗೆ ಮಾಹಿತಿ ಕೊಟ್ಟರೆ ತಾವು ಅದನ್ನು ಶಕ್ತ ಇರುವಂಥವರಿಗೆ ತಲುಪುವಂಥ ವ್ಯವಸ್ಥೆಯನ್ನು ನೀವು ಮಾಡ್ತೀರಾ. ಎಷ್ಟೇ ಇದಕ್ಕೆ ಈಗ ಕೊಡುವಂತ ರೈತರು ಏನಾದ್ರು ಕಾಸ್ಟ್ ಕೊಡ್ಬೇಕಾಗ್ತದೆ, ಖರ್ಚು ಏನಾದ್ರು ಕೊಡ್ಬೇಕಾಗುತ್ತೆ? ನಮ್ದು ಇದೇನ್ ನಮ್ ಗಾಡಿ ಇದೆ, ಈ ಅಭಿಯಾನಕ್ಕೆ ಅಂತ ಮೀಸಲಿಟ್ಟಿರೋದು. ಈ ಗಾಡಿ ತಂದಿರೋದೇ ಅಭಿಯಾನಕ್ಕೆ. ಈ ರೈತರ ಹತ್ರ ಇಸ್ಕೊಂಡೋಗಿ ಆ ರೈತರ ಹತ್ರ ನಾವು ಬಾಡಿಗೆ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಅಷ್ಟು ಇಸ್ಕೊಂಡು ಅವ್ರಿಗೆ ಈ ರೈತರಿಗೆ ಆ ರೈತರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜನ ಡೈಲಿ ನೀವು ಮಾತಾಡ್ಕೊಳ್ಳಿ, ಫ್ರೆಂಡ್ ರೀತಿಯ ಪರಿಚಯ ಮಾಡಿ ನಾವು ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಆಯ್ತು. ಈ ಆಕಳು ಉಂಟಲ್ಲ, ಇದು ಏನು ಮಾಡ್ತೀರಾ ನೀವು? ಸರ್, ಇದು ನಾವು ಮೂಲತಃ ಬಜರಂಗ ದಳ ಕಾರ್ಯಕರ್ತರು, ಕ್ಯಾರ್ಪೇಟೆ ತಾಲೂಕು ಸಂಯೋಜಕರು. ನಮಗೆ ಈ ಕಡೆ ಭಾಗದಲ್ಲಿ ಒಬ್ಬರು ಅಕ್ಷಯ್ ಆಳ್ವಾಜಿ ಅಂತ ಪರಿಚಯ ಆಗ್ತಾರೆ. ಅವರು ಮಲೆನಾಡು ಗಿಡ್ಡ ಸಂರಕ್ಷಣಾ ಸಂವರ್ಧನಾ ಅಭಿಯಾನದಿಂದ ನಿಮ್ಗೆ ಒಂದು ಸಹಾಯ ಆಗಬೇಕು, ನಮಗೆ ಬಜರಂಗ ದಳದಿಂದ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ಬಂದರೆ ಟ್ರಾನ್ಸ್ಪೋರ್ಟೇಷನ್ಗೆ ಹೇಳಿ. ಹಾಗಾಗಿ ನಮ್ಮದೇ ಒಂದು ಗಾಡಿ ತೊಗೊಂಡು ಈ ಮೂಲತಃ ಏನಂದರೆ ಬಜರಂಗ ದಳದಲ್ಲಿ ಮತ್ತು ಮಲೆನಾಡು ಗಿಡ್ಡ ಸಂರಕ್ಷಣಾ ಸಂವರ್ಧನಾ ಅಭಿಯಾನದಲ್ಲಿ ಮಲೆನಾಡು ಗಿಡ್ಡ ತಳಿಯನ್ನು ಉಳಿಸ್ಲಿಕ್ಕೋಸ್ಕರ ಒಂದು ಅಭಿಯಾನ ಶುರು ಮಾಡಿದ್ದಾರೆ 4 ವರ್ಷದ ಹಿಂದೆ. ಈಗ ಈ ಹಸುಗಳನ್ನು ನಾವು ಯಾರು ರೈತರು ನಮ್ಮ ಕಡೆ ಈಗ ಮಂಡ್ಯ, ಹಾಸನ, ಚಿತ್ರದುರ್ಗ ಆ ಭಾಗದಲ್ಲಿ ಯಾರು ಕೇಳ್ತಾರೆ ಅವ್ರಿಗೆ ಇಲ್ಲಿ ರೈತರು ಯಾರು ಕೊಡ್ತಾರೆ, ನಮ್ಮ ಮಲೆನಾಡು ಸೈಡ್ ರೈತರುಗಳು, ದಕ್ಷಿಣ ಕನ್ನಡ ರೈತರುಗಳು ಯಾರು ಕೊಡ್ತಾರೆ ಅವರಿಂದ ನಾವು ತಗೊಂಡೋಗಿ ಅವ್ರು ಕೊಡೋದು. ಅಂದರೆ ಈಗ ವ್ಯಾಪಕವಾಗಿ ಹೆಚ್ಚುತ್ತಿರುವಂಥ ಈಗ ಎಲ್ಲರೂ ಮಾಂಸಕ್ಕಾಗಿ ದನವನ್ನೆಲ್ಲ ಕಡಿತಾರಲ್ಲ, ಅದನ್ನು ತಡೆಯುವ ಉದ್ದೇಶಕ್ಕಾಗಿ ಮತ್ತು ನಮ್ಮ ಮಲೆನಾಡು ಗಿಡ್ಡ ಒಂದು ತಳಿಯನ್ನು ಸಂರಕ್ಷಿಸುವುದಕ್ಕೋಸ್ಕರವಾಗಿ ಸಾಕುವಂಥ ಕೆಪಾಸಿಟಿ ಇದ್ದ ರೈತರಿಗೆ ಆಗದಿದ್ದವರು ಕೊಟ್ಟರೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಸಾಕುವಂಥ ವ್ಯವಸ್ಥೆ ನೀವು ಮಾಡ್ತೀರಿ. ನಮ್ಮದು ಮೂಲತಃ ಏನಂದರೆ ಸಾವಯವ ಕೃಷಿ ಮತ್ತು ಗೋ ಆಧಾರಿತ ಕೃಷಿ ಎಂಬ ಒಂದು ಕಾನ್ಸೆಪ್ಟು ಇದೆ ಇಲ್ಲಿ. ಈಗ ಯಾಕೆಂದರೆ ಇಲ್ಲಿ ರೈತರ ಭಾಗದಲ್ಲಿ ಜಾಸ್ತಿ ಕೂಲಿ ಕೊಡ್ತಾರೆ, ಗೊತ್ತಿಲ್ಲ. ಮತ್ತೆ ನಮ್ಮ ಈ ಭಾಗದ ಜೋಡೆತ್ತುಗಳು, ಈ ಓರಿಗಳಿದಾವಲ್ಲ, ಅದನ್ನ ನಾವು ಜೋಡೆತ್ತು ಮಾಡಿ ಅಲ್ಲಿ ನಾವು ಉಪಯೋಗಿಸ್ಕೋತೀವಿ. ನಾವು ನೇಗ್ಲು ಹೊಡಿತೀವಿ, ಮತ್ತೆ ಜೋಳ ಬಿತ್ತೋಕೆ ಆಗುತ್ತೆ. ಪ್ರತಿಯೊಂದು ಏನು ದೊಡ್ಡ ಎತ್ತುಗಳು ಏನು ಕೆಲಸ ಮಾಡುತ್ತೆ ಅಷ್ಟು ಕೆಲಸ ಇದು ಎತ್ತು ಮಾಡುತ್ತೆ. ಇಲ್ಲಿ ಭಾಗದಲ್ಲಿ ಗೊತ್ತಿಲ್ಲ. ಹೌದೌದು, ಈ ಭಾಗದಲ್ಲಿ ಆ ವಿಷಯ ಗೊತ್ತಿಲ್ಲ. ಮತ್ತೆ ಈ ಕೆಲಸವನ್ನ ತಾವು ಆಲ್ ಓವರ್ ಕರ್ನಾಟಕದಲ್ಲೂ ಮಾಡ್ತಿರಲ್ಲ? ಹೌದು. ನಮ್ಮ ಈಗ ಯಾವ್ದಾದ್ರು ರೈತರಿಗೆ ಸಾಕ್ಲಿಕ್ಕೆ ಆಗದಿದ್ದಂಥ ರೈತರಿಗೆ ನಾವು ತಿಳಿಸಬಹುದು. ಅಂದ್ರೆ ಸಾಕುವಂತ ರೈತರು ಯಾರಾದ್ರೂ ಕಾಂಟ್ಯಾಕ್ಟ್ ಆಗ್ತಾರೆ, ಅವ್ರಿಗೆ ಇದನ್ನು ತಲುಪಿಸುವ ವ್ಯವಸ್ಥೆ ಆಗ್ತದೆ. ಮತ್ತೆ ಯಾವುದೇ ರೀತಿ ತೊಂದರೆ ಆಗದಿದ್ದೆ ನಮ್ಮ ಗೋವಿನ ರಕ್ಷಣೆ ಆಗ್ತದೆ, ಸಂರಕ್ಷಣೆ ಆಗ್ತದೆ. ಇದ್ರ ಉದ್ದೇಶ. ಮತ್ತೆ ನೀವು ಜನರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ? ಈಗ ಜನರಿಗೆ ಏನಂದ್ರೆ, ಈಗ ನಾವು ಇಲ್ಲಿಂದ ಹಸುಗಳು ಕೊಂಡೋಗ್ತೀವಿ, ನಮ್ಮ ಸಂಘಟನೆಯಿಂದ ಏನು ತೊಂದರೆ ಇಲ್ಲ, ನಾವು ಕಾರ್ಯಕರ್ತರಾದ್ರಿಂದ ಅವರು ನೋಡಿ ಒಂದು ಸ್ವಲ್ಪ ವಿಚಾರಣೆ ಮಾಡಿ ಬಿಡ್ತಾರೆ. ಹಾಗಾಗಿ ಜನಗಳು ಈ ಅಭಿಯಾನಕ್ಕೆ ಸಹಾಯ ಮಾಡಬೇಕು ನಮಗೆ. ಆಮೇಲೆ ಇಲ್ಲಿ ಯಾರಾದರೂ ಓರಿಗಳನ್ನ ಸಾಬನಿಗೆ ಕುಯ್ಯಲಿ ಕೊಡ್ತಾ ಇರ್ಬೇಕಾದ್ರೆ ಅದನ್ನು ತಡೆದು ನಮ್ಮದು ಈ ಥರ ಒಂದು ಅಭಿಯಾನ ಇದೆ, ನಾವು ಕೊಡ್ತೀವಿ ಜನಗಳಿಗೆ, ಅದು ಉಪಯೋಗ ಆಗಲಿ ಅಂತ ಹೇಳಿ ನೀವು ಜನಗಳು ನಮಗೆ ಕೊಡಿಸಿದ್ರೆ ಈ ಅಭಿಯಾನ ಮತ್ತು ಮಲೆನಾಡು ಗಿಡ್ಡ ಇನ್ನೂ ಹೆಚ್ಚು ನಮ್ಮ ಸಂಸ್ಕರಣೆಯಾಗಿ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲೆಲ್ಲ ಇದು ವ್ಯಾಪ್ತಿಯಾಗುತ್ತೆ. ಮತ್ತು ಮಲೆನಾಡು ಗಿಡ್ಡಕ್ಕೆ ಒಂದು ಬೇಡಿಕೆ ಬರುತ್ತೆ, ಅದರ ಮಹತ್ವ ಜನಗಳಿಗೆ ತಿಳಿಯುತ್ತೆ. ಧನ್ಯವಾದಗಳು. ಆಯ್ತು. ಇಂಥ ಕೆಲಸವನ್ನು ನೀವು ಮಾಡ್ತಾ ಇರಬೇಕು. ಮತ್ತು ಜನರಿಗೆ ಒಂದು ಒಳ್ಳೆಯ ಸಂದೇಶ ಕೂಡ ಇದರಿಂದ ಹೋಗ್ತದೆ. ಮತ್ತು ನಮ್ಮ ಮಲೆನಾಡು ಗಿಡ್ಡ ಮತ್ತು ನಮ್ಮ ಎಲ್ಲ ದೇಶೀಯ ತಳಿಗಳು ಉಳಿಬೇಕು. ಜೀವ ಸಂರಕ್ಷಣೆಯಿಂದ ನಮ್ಮ ದೇಶವೇ ಉಳಿಯುತ್ತದೆ, ರೈತರು ಉಳಿತಾರೆ. ರೈತರು ಉಳಿದರೆ ನಮ್ಮ ಇಡೀ ಭಾರತ ದೇಶ ಉಳಿತದೆ, ಇಡೀ ವಿಶ್ವವೇ ಉಳಿತದೆ ಎಂಬಂಥ ಒಂದು ಸಂದೇಶ ಇದರಲ್ಲಿ ನೀವು ಕೊಡ್ತಾ ಇದ್ದೀರಾ. ಧನ್ಯವಾದಗಳು ಸರ್. ಅಕ್ಷಯ್ ಆಳ್ವಾ ಅವರ ಮಲೆನಾಡು ಗಿಡ್ಡ ಸಂರಕ್ಷಣೆ ಹಾಗೂ ಸಂವರ್ಧನೆ ಮತ್ತು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಇದೆರಡರ ಸಮ್ಮಿಲನದೊಂದಿಗೆ
ಮಲೆನಾಡು ಗಿಡ್ಡ ತಳಿಯನ್ನು ಸಂರಕ್ಷಿಸುವುದು ಹಾಗೂ ಮಲೆನಾಡು ಗಿಡ್ಡ ತಳಿಯನ್ನು ಸಾಕಲಾಗದೆ ಹೋದಂತಹ ರೈತರಿಂದ ಅದನ್ನು ತೆಗೆದುಕೊಂಡು ಹೋಗಿ ಸಾಕಲು ಸಾಮರ್ಥ್ಯ ಇರುವಂತಹ ರೈತರಿಗೆ ಕೊಡುವುದು, ಇಂತಹ ಒಂದು ಉತ್ತಮವಾದಂತಹ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ನನಗೆ ಭರತ್ ಚಂದ್ರಶೇಖರ್ KR ಪೇಟೆ ಬಜರಂಗ ದಳದ ಕಾರ್ಯಕರ್ತರು ಇವತ್ತು ಭೇಟಿಯಾಗಿದ್ದರು. ಇವರ ಭೇಟಿಯಿಂದ ಕೆಲವು ಅತ್ಯಮೂಲ್ಯ ವಿಷಯವನ್ನು ನಾನು ತಿಳಿದುಕೊಂಡೆ. ಆ ವಿಷಯವನ್ನು ನಿಮ್ಮ ಮುಂದೆ ಈಗ ಪ್ರಸ್ತುತಪಡಿಸುತ್ತೇನೆ.